ನೋಡಿ ಏನೇನೆಲ್ಲ ಘಟನೆ ನಡೆಯುತ್ತೆ ಅಂದ್ರೆ ಇದೊಂದು ಘಟನೆ ಚಿಕ್ಕಮಗಳೂರಲ್ಲಿ ನಡೆದಿರೋದು. ಸರ್ಕಾರಿ ಬಸ್ಸಲ್ಲಿ ಒಬ್ಬ ಹೆಣ್ಮಗಳ ಕೈ ಕಟ್ ಹಾಕಿ ಆಕೆ ಮೇಲೆ ಮನಸೋ ಇಚ್ಛೆ ಹಲ್ಲೆ ಮಾಡಿದ್ದಾರೆ. ಬೆಂಗಳೂರಿನಿಂದ ಚಿಕ್ಕಮಗಳೂರಿಗೆ ಬಂದಂತ ಸರ್ಕಾರಿ ಬಸ್ ಇದು. KSRTC ಬಸ್ ಅಂತಾನೆ ಅನ್ಕೊಳ್ಳಿ. ಕಳೆದ ರಾತ್ರಿ ಚಿಕ್ಕಮಗಳೂರಿನ ಬಸ್ ನಿಲ್ದಾಣದಲ್ಲಿ ನಡೆದಿರೋ ಘಟನೆ ಇದು. ಯುವಕರು ಯುವತಿ ಇಬ್ರು ಯಾರು ಅಂತ ಗೊತ್ತಿಲ್ಲ. ಆ ಯುವಕರು ಯಾರು, ಈ ಹೆಣ್ಮಗಳು ಯಾರು ಏನು ಗೊತ್ತಿಲ್ಲ. ಬಸ್ನಲ್ಲಿ ಆದ್ರೆ ಆ ಹೆಣ್ಮಗಳ ಕೈ ಕಟ್ಟಾಕಿ ಹಲ್ಲೆ ಮಾಡಿದ್ದಾರೆ. ಚಿಕ್ಕಮಗಳೂರು ನಗರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರೋ ಘಟನೆ ಇದು. ಯುವತಿಗೆ ಹಲ್ಲೆ ಮಾಡೋ ವಿಡಿಯೋ ಈಗ ಫುಲ್ ವೈರಲ್ ಆಗಿದೆ. ಯುವತಿ ಮತ್ತು ಹುಡುಗರು ಯಾರು ಅನ್ನೋ ಬಗ್ಗೆ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ನೋಡಿ ಬಸ್ಸಲ್ಲಿ ಯಾವ ರೀತಿ ನಡೆದಿದೆ ಅಂತ. ಅವ್ರು ರಾಂಗ್ ಆಗ್ತಾರೆ ಮಾಡಿದ್ರೆ ರೆಡಿ ಅವ್ರು ರಾಂಗ್ ಆಗ್ತಾರೆ ಮಾಡಿದ್ರೆ ನಮ್ಮ ಪ್ರತಿನಿಧಿ ಸಚಿನ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸಚಿನ್, ಈ ಯುವತಿ ಯಾರು, ಯುವಕರು ಯಾರು ಅಂತ ಇನ್ನೂ ಗೊತ್ತಾಗಿಲ್ಲ. ಆದ್ರೆ ಬಸ್ ಒಳಗಡೆ ಈ ರೀತಿ ಹಲ್ಲೆ ಮಾಡ್ತಾ ಇದ್ದಾರೆ. ಅಷ್ಟೊಂದು ಜನ ಇದ್ರು, ಯಾರು ಬಿಡ್ಸಕ್ ಹೋಗ್ಲಿಲ್ವಾ? ಅಥವಾ ಇವರೆಲ್ಲ ಒಂದೇ ಫ್ಯಾಮಿಲಿಗೆ ಸೇರಿದವರ ಅಥವಾ ಸ್ನೇಹಿತರ ಅಥವಾ ಏನ್ ಕಥೆ ಇವ್ರದ್ದು ಸಚಿನ್? ಈ ಘಟನೆ ನಡೆದಿರ್ತಕ್ಕಂಥದ್ದು ಚಿಕ್ಕಮಗಳೂರು ನಗರದ ಬಸ್ ನಿಲ್ದಾಣದಲ್ಲಿ ಕಳೆದ ರಾತ್ರಿ ಬೆಂಗಳೂರಿನಿಂದ ಚಿಕ್ಕಮಗಳೂರಿಗೆ ಬಂದಂತಹ ಬಸ್ ಅಲ್ಲಿ ಈ ಘಟನೆ ನಡೆದಿರ್ತಕ್ಕಂಥದ್ದು. ಈಗ ಏನೋ ಯುವತಿಗೆ ಕೈಯನ್ನ ಏನೋ ವೇಲ್ನಿಂದ ಕೈ ಕಟ್ಟಿ ಹಲ್ಲೆ ಮಾಡಿರ್ತಕ್ಕಂಥ ಯುವಕರು ಯಾರು ಅನ್ನೋದು ಕೂಡ ಗೊತ್ತಾಗಿಲ್ಲ. ಮತ್ತೆ ಆ ಯುವತಿ ಯಾರು ಅನ್ನೋದು ಕೂಡ ಇದುವರೆಗೂ ಕೂಡ ಗೊತ್ತಾಗಿಲ್ಲ. ಯಾವಾಗ ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ವಿಡಿಯೋ ವೈರಲ್ ಆಯ್ತು, ವೈರಲ್ ಆದ ಬೆನ್ನಲ್ಲೇ ಈಗ ಪೊಲೀಸರು ಕೂಡ ಒಂದು ಸುಮೋಟೋ ಕೇಸನ್ನ ದಾಖಲು ಮಾಡಿಕೊಂಡು ತನಿಖೆಗೆ ಇಳಿದಿರ್ತಕ್ಕಂಥದ್ದು. ಯಾಕೆಂದ್ರೆ ವಿಡಿಯೋದಲ್ಲಿ ಇರ್ತಕ್ಕಂಥ ಯುವತಿ ಯಾರು ಎಂಬುದ್ರ ಬಗ್ಗೆ ಅಷ್ಟೇ ಅಲ್ಲದೆ ಆ ಯುವಕರು ಯಾರು ಅನ್ನೋದ್ರ ಬಗ್ಗೆನೂ ಕೂಡ ಈಗಾಗಲೇ ಕಂಡಕ್ಟರ್ ಜೊತೆ ಕೂಡ ಮಾಹಿತಿ ಎಲ್ಲಿಂದ ಬಂದ್ರು, ಅವರು ಎಷ್ಟು ಗಂಟೆಗೆ ಹೋದ್ರು, ಯಾವಾಗ ಆಯ್ತು ಕೂಡ ಸಂಪೂರ್ಣವಾಗಿ ಚಿಕ್ಕಮಗಳೂರು ನಗರ ಮಾಡಿದ ಉದ್ದೇಶ ಏನು? ಡೀಟೇಲ್ಸ್ಗಾಗಿ